ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರುವ ಮುಸುಕಿನ ಜೋಳದ ಬೆಳೆಯಲ್ಲಿ ಬಿಳಿಸುಳಿ ರೋಗ ಅಂದರೆ ಕೇದಿಗೆ ರೋಗ ಅಥವಾ ಬೂಜು ರೋಗದ ಬಾಧೆ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ರೋಗಬಾಧಿತ ಮುಸುಕಿನ ಜೋಳದ ಮೇವನ್ನು ಜಾನುವಾರುಗಳಿಗೆ ನೀಡದಂತೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ರಮೇಶ್ ರೈತರಿಗೆ ಮನವಿ ಮಾಡಿದ್ದಾರೆ. ಬಿಳಿಸುಳಿ ರೋಗಕ್ಕೆ ಶಿಲೀಂಧ್ರ ರೋಗಾಣು ಕಾರಣವಾಗಿದ್ದು, ಇಂತಹ ರೋಗಬಾಧಿತ ಮುಸುಕಿನ ಜೋಳದ ಮೇವನ್ನು ಜಾನುವಾರುಗಳು ಸೇವಿಸಿದರೆ ಅವುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ರೈತರು ರೋಗಬಾಧಿತ ಬೆಳೆಯನ್ನು ಜಾನುವಾರುಗಳ ಮೇವಾಗಿ ಬಳಸಬಾರದು ಎಂದು ಇಲಾಖೆ ಎಚ್ಚರಿಸಿದೆ. ಇನ್ನು ರೋಗಬಾಧಿತ ಮುಸುಕಿನ ಜೋಳದ ಬೆಳೆಗೆ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಸಿಂಪಡಣೆ ಮಾಡುವ ಸಂದರ್ಭದಲ್ಲಿಯೂ ರೈತರು ಎಚ್ಚರಿಕೆ ವಹಿಸಬೇಕು. ಇಂತಹ ಔಷಧಿ ಸಿಂಪಡಣೆ ಮಾಡಿದ ಬೆಳೆಯನ್ನು ಜಾನುವಾರುಗಳಿಗೆ ನೀಡಿದರೆ ಅವುಗಳಲ್ಲಿ ವಿಷಬಾಧೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಪಶುಪಾಲನಾ ಇಲಾಖೆ ತಿಳಿಸಿದೆ. ಆದ್ದರಿಂದ ರೋಗಬಾಧಿತ ಹಾಗೂ ಶಿಲೀಂಧ್ರನಾಶಕ, ಕೀಟನಾಶಕ ಸಿಂಪಡಣೆ ಮಾಡಿರುವ ಮುಸುಕಿನ ಜೋಳದ ಮೇವನ್ನು ಜಾನುವಾರುಗಳಿಗೆ ನೀಡದಂತೆ ರೈತರಿಗೆ ಮನವಿ ಮಾಡಲಾಗಿದೆ. ಜಾನುವಾರುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಮುಸುಕಿನ ಜೋಳದ ಬೆಳೆಯಲ್ಲಿ ರೋಗದ ಲಕ್ಷಣಗಳು ಕಂಡುಬಂದರೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಇಲಾಖೆ ಸೂಚಿಸಿದೆ.